ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಳಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ಸಹೋದರನನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂತವನೇ ಎಂದು ನೆನೆಸಿಕೊಂಡಿರಿ. ಏನ್ ಬೇರೆ ದೇವರು ಯಾವ ತರ ಅನ್ಕೊಂಡಿದ್ರಂತೆ? ಮನುಷ್ಯರು ಏನು ಅನ್ಕೊಂಡಿದ್ರೆ ಗೊತ್ತಾ? ಕೆಳಗಡೆಯಿಂದ ಹೋಗ್ತೀನಿ. ನೀವು ಚೋರರೊಡನೆ, ಯಾರ ಜೊತೆ? ಚೋರರೊಡನೆ, ಕಳ್ಳರ ಜೊತೆ, ಕೊಲೆಗಾರರ ಜೊತೆ ಯಾವ ರೀತಿ ಸೇರ್ತಾರಂತೆ? ದುಃಖದಿಂದನ, ವೇದನೆ ಪಟ್ಟ, ಅಯ್ಯೋ ಇವನು ಯಾಕಪ್ಪ ಬಂದೆ, ಇವನ ಹೆಸರೆಲ್ಲ ಬ್ಯಾಡ್ ಐತೆ ಪ್ರಪಂಚದಲ್ಲಿ, ಇವನು ಸವಾಸ ಮಾಡಿದ್ರೆ ನಾನು ಹಾಳಾಗೋಯ್ತೀನಿ ಅಂತ ಯಾರಾದರೂ ಆಲೋಚನೆ ಮಾಡೋರು ಇದ್ದಾರಂತ? ಯಾವ ರೀತಿ ಸೇರ್ತಾರಂತೆ? ಓ ಸಂತೋಷದಿಂದ, ಓ ಮಚ್ಚ ಎಲ್ಲೋ ನೀನು ಕಾಣ್ತಾನೆ ಇಲ್ಲ, ಎಷ್ಟು ದಿನ ಆಯಿತು ನಾವು ಪಾರ್ಟಿ ಮಾಡಿ, ಎಷ್ಟು ದಿನ ಆಯಿತು? ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ ಅಂತೆ. ಏನು ಬೇರೆ ನಾನು ಹೇಳ್ತಾರಂತ ಮಾತಾ ಇದು? ಯಾರ ಜೊತೆ ನಮ್ಮ ಸವಾಸ ಬೆಳೆಸೋದಕ್ಕೆ ಇಷ್ಟಪಡ್ತೀವಿ? ಚೋರರೊಡನೆ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯಿಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ಏನು ಬೇರೆ ಪ್ರಪಂಚದಲ್ಲಿರುವಂಥ ಮನುಷ್ಯರು ಒಬ್ಬನಿಂದಲೇ ಜನ್ಮ ಹೊತ್ತಿದ್ದಂಥ ಮಕ್ಕಳಾಗಿದ್ದೇವೆ. ಇದು ಸತ್ಯವೇದ ಗ್ರಂಥ ಮಾತ್ರ ಹೇಳುತ್ತದೆ. ಎಲ್ಲರಿಗೂ ಗೊತ್ತಿರೋಂಗೆ ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ, ನಿಮಗೆಲ್ಲ ಗೊತ್ತಿರೋದ್ರಿಂದ ತೆಗೆಯೋದು ಬೇಡ. ತಂದೆಯಾದ ಪರಮಾತ್ಮನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಸ್ಥಳಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಾರೇನೋ ಅಂತ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾನಂತ ನೋಡ್ತಾ ಇದ್ದೀವಿ. ನಾವು ಒಡ ಹುಟ್ಟಿದವರು ಅಂದರೆ ಒಬ್ಬನಿಂದಲೇ ಹುಟ್ಟಿದವರು. ನಮ್ಮಲ್ಲಿರುವಂಥ ಎಲ್ಲ DNA ಏನಾಗಿದೆ? ಒಬ್ಬನಿಂದಲೇ ಹುಟ್ಟಿದವರು, ಆದಮನ ಸಂತಾನದವರು. ಓಕೆನಾ? ಆದಮನು ಯಾರ ಮಗನು? ದೇವರ ಮಗನು. ಏನು ಬೇರೆ? ಹಾವಿಗೆ ಹಾವು ಹುಟ್ಟುತ್ತೆ ತಾನೆ, ನಾಯಿಗೆ ನಾಯಿ ಹುಟ್ಟುತ್ತೆ, ಹಂದಿಗೆ ಹಂದಿ ಹುಟ್ಟುತ್ತೆ. ದೇವರಿಗೆ ದೇವರ ಮಕ್ಕಳು ಹುಡ್ತಾರೆ. ಓಕೆನಾ? ಅನೇಕರು ಯೇಸು ಪ್ರಭು ದೇವರಲ್ಲ ಅಂತಾರೆ, ಆತನು ಕೇವಲ ಮಗನು ಅಂತಾರೆ, ದೇವರಲ್ಲ ಅಂತಾರೆ. ಅವ್ರು ಆಲೋಚನೆ ಮಾಡಬೇಕು, ದೇವರ ಮಗನು ದೇವರೇ ಆಗ್ತಾನೆ. ಒಂದು ಪ್ರಾಣಿಗೆ ಪ್ರಾಣಿನೇ ಅದೇ ರೀತಿಯಾದಂಥ ಅದೇ ಒಂದು ಸ್ವಜಾತಿ ಆಗಿರುವಂಥ ಪ್ರಾಣಿ ಹುಟ್ಟುವಾಗ ದೇವರಿಗೆ ಯಾರು ಹುಡ್ತಾರೆ? ದೇವರು ಯೇಸು ಪ್ರಭುನೇ ನಮಗೆ ದೇವರಂದಿರುವಾಗ ಆತನ ದೇವರಲ್ವಾ? ಪರಿಶುದ್ಧನು, ಪಾಪರಹಿತನು. ಏನು ಬೇರೆ ದೇವರ ಕುರಿತು ಅನೇಕರಿಗೆ ಅನೇಕ ರೀತಿಯಂಥ ಅನುಮಾನ.